ನಾನು ಈ ಪಾತ್ರ ಮಾಡಿದ್ರೆ ಗ್ಯಾರಂಟಿ ಏನೇ ಫೈಟ್, ನಾವು ಫೈಟ್ ನೋಡಕ್ ಬಂದ್ವಿ, ಇದೇನ್ ಮಾಡಿದೀನೋ ಅಂತ ಕೇಳ್ತಾರೆ, ನನ್ನ ಭಯ. ಸಿನಿಮಾ ಶೂಟಿಂಗ್ ಮಾಡೋವರೆಗೂ ಮುಗಿಸೋವರೆಗೂ ನೋಡಿದ ಮೇಲೂ ಅದೇ ಒಂದು ಗುಂಗಲ್ ಇರ್ತೀವಿ ನಾವು ಈ ಸಿನಿಮಾ. ಸೊ ವಿ ಆಲ್ವೇಸ್ ವಾಂಟ್ ಟು ಡೂ ಬೆಟರ್ ರೋಲ್ಸ್, ಬಟ್ ಆ ಥರ ಅವಕಾಶಗಳು ಕೂಡ ಬರಬೇಕು. ಟ್ಯಾಲೆಂಟ್ ನಾನು ನೋಡಿದೆ. ಸುಮ್ಮನೆ ನಾವೇನೋ ಇಲ್ದೇ ಇರೋದನ್ನ ಪುಷ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಟ್ಯಾಲೆಂಟ್ ಇದ್ರೇನೆ ನಾವು ಏನಾದ್ರು ಮಾಡಕ್ ಸಾಧ್ಯ. ಕಾಮಿನ್ ಆಸ್ ಬಸವಣ್ಣ ಆ್ಯಂಡ್ ಮಾಸ್ ನಾವೆಲ್ಲರೂ ನೋಡಿದೀವಿ. ಮಾಸ್ ಪ್ಲಸ್ ಕ್ಲಾಸ್ ಪ್ಲಸ್ ಎಮೋಷನ್ ನೀವು ನೋಡ್ತೀರಾ ಧ್ರುವಂದು ಈ ಚಿತ್ರದಲ್ಲಿ. ಎಲ್ರಿಗೂ ನಮಸ್ಕಾರ. ತುಂಬ ವರ್ಷಗಳ ನಂತರ ನಾನು ನಿಮ್ಮೆಲ್ರೂ ಭೇಟಿ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಯಾವಾಗ ಇಲ್ಲಿ ಬರ್ತೀನೋ ನನಗೆ ಇಟ್ಸ್ ಲೈಕ್ ಕಮಿಂಗ್ ಹೋಮ್ ಅಂತ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಪ್ರೋತ್ಸಾಹ, ಅಷ್ಟೊಂದು ಅಕ್ಸೆಪ್ಟೆನ್ಸ್ ನಿಮ್ಮೆಲ್ಲರಿಂದ ನನಗೆ ಯಾವಾಗ್ಲೂ. ಆ್ಯಂಡ್ ಫಸ್ಟ್ಲಿ ಟು ಸ್ಟಾರ್ಟ್ ವಿತ್, ನೀವೆಲ್ಲರೂ ಕೇಳೋ ಪ್ರಶ್ನೆ, ಇಂಥ ದೊಡ್ಡ ಗ್ಯಾಪ್ ಆಗೋಯ್ತು ಅಂತ ಎಲ್ಲರೂ ಕೇಳೋದು ಅದೇ ಒಂದು ಪ್ರಶ್ನೆ ನನಗೆ. ಆಬ್ವಿಯಸ್ಲಿ ಒಂದು ಆ್ಯಕ್ಟರ್ ಡೆಬ್ಯೂ ಮಾಡಾದ್ಮೇಲೆ ಹೊಸ ಆ್ಯಕ್ಟರ್ ಯಾವತ್ತೂ ಬ್ರೇಕ್ ತಗೋಬೇಕು ಅಂತ ಬಯಸಲ್ಲ. ಬಟ್ ಅದೇ ಸಮಯದಲ್ಲಿ ವಿ ವಾಂಟ್ ಟು ಡೂ ಬೆಟರ್ ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಬೆಟರ್ ಸಿನಿಮಾಸ್ ಆಗಿರ್ಬೋದು, ಬೆಟರ್ ಪಾತ್ರಗಳಾಗಿರ್ಬೋದು ಮಾಡಬೇಕು ಅಂತ ಬಯಸ್ತೀವಿ. ಸೊ ನನಗೆ ನಡೆದಂಥ ವಿಷಯ ಬಂದು ಇಟ್ ವಾಸ್ ಸರ್ಕಮ್ಸ್ಟ್ಯಾನ್ಷಿಯಲ್ ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ಇಟ್ ವಾಸ್ ಸಮ್ ವರ್ ಕಾನ್ಷಿಯಸ್ ಚಾಯ್ಸಸ್. ಸೊ ವಿ ಆಲ್ವೇಸ್ ವಾಂಟ್ ಟು ಡೂ ಬೆಟರ್ ರೋಲ್ಸ್, ಬಟ್ ಆ ಥರ ಅವಕಾಶಗಳು ಕೂಡ ಬರಬೇಕು. ಆ್ಯಂಡ್ ಅದು ನನಗೆ ಸಿಕ್ಕಿದ್ದು ಸೀತಾ ಪಯಣ ಮೂಲಕ. And I'm very, very, very proud to be a part of this movie. ಈ ಫಿಲಮ್ ನೋಡಿದ್ರೆ ಸ್ಟೆಲ್ಲರ್ ಕಾಸ್ಟ್ ನನಗೆ ಟು ವರ್ಕ್ ವಿತ್ ಸಿಕ್ತು. ಪ್ರಕಾಶ್ ರಾಜ್ ಅವರು, ಸತ್ಯರಾಜ್ ಅವರು, ಕೋವೈ ಸರಳಾ ಅವರು, ನಮ್ಮ KGF 2 ಅಲ್ಲಿ ಆ್ಯಕ್ಟ್ ಮಾಡಿದಂಥ ಸರಣ್ ಅವರು, ಸೋ ಮೆನಿ ವಂಡರ್ಫುಲ್ ಆ್ಯಕ್ಟರ್ಸ್. ಆ್ಯಂಡ್ ಕಲಿಯಂಥ ಸಾಕಷ್ಟು ವಿಷಯಗಳಿರುತ್ತೆ ನಮಗೆ. ಆ್ಯಂಡ್ ಆಫ್ಕೋರ್ಸ್ ಧ್ರುವ, ದಿಸ್ ಈಸ್ ಮೈ ಫಸ್ಟ್ ಫಿಲ್ಮ್ ಆ್ಯಕ್ಚುಲಿ. ಅಫಿಷಿಯಲ್ ಆಗಿ ಡಾನ್ಸ್ ಮಾಡಿದ್ವಿ ಪ್ರೇಮ ಬರಹಾಲಿ. ದಿಸ್ ವಾಸ್ ಅವರ್ ಫಸ್ಟ್ ಅಫಿಷಿಯಲ್ ಮೂವಿ ಟುಗೆದರ್. ಈಸ್ ಕಾಮಿನ್ ಆಸ್ ಬಸವಣ್ಣ ಆ್ಯಂಡ್ ಮಾಸ್ ನಾವೆಲ್ಲರೂ ನೋಡಿದೀವಿ. ಮಾಸ್ ಪ್ಲಸ್ ಕ್ಲಾಸ್ ಪ್ಲಸ್ ಎಮೋಷನ್ ನೀವು ನೋಡ್ತೀರಾ ಧ್ರುವಂದು ಈ ಚಿತ್ರದಲ್ಲಿ. ಔಟ್ ರಿಯಲಿ ವೆಲ್ ಈ ಚಿತ್ರದಲ್ಲಿ. ಆ ಒಂದು ಸಿಚುವೇಶನ್ ನಿಮ್ಗೆ ಗೊತ್ತು, ನೀವೇ ಲಾಸ್ಟ್ ಪ್ರೆಸ್ ಮಾಡಿ ಹೇಳಿದ್ರಲ್ಲ ಸರ್. ಹೇಳಿದ್ದೆ ಅಲ್ವಾ. ಈ ಕತೆ ಒಟ್ಕೊಳ್ಳೋಕೆ ಯಾವ ಸಿಚುವೇಶನ್ ಇನ್ಸ್ಪೈರ್ ಆಯ್ತು? ಯಾವ ಸಿಚುಯೇಷನ್ ಇಲ್ಲ. ಈ ಲೈಫ್ ನಲ್ಲಿ ಕತೆ ಬರೆಯುವಾಗ ಯಾವುದೇ ಒಂದು ಬರಹಗಾರದ್ದು ಸಮಾಜದಲ್ಲಿ ನಾವು ನೋಡ್ತಿರೋ ಕ್ಯಾರೆಕ್ಟರ್ಸ್ಗಳು ನೋಡ್ತಿರ್ತೀವಿ, ಯಾವುದೋ ಒಂದು ಇನ್ಸಿಡೆಂಟ್ಸ್ಗಳನ್ನೆಲ್ಲ ನೋಡ್ತಿರ್ತೀವಿ. ಅವಾಗ ಏನೋ ಒಂದು ಸ್ಪಾರ್ಕ್ ಆಗುತ್ತೆ, ಅದರಲ್ಲಿ ಇದನ್ನ ಇಟ್ಕೊಂಡು ನಾವು ಒಂದು ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲೋ ಒಂದು ಚಿಕ್ಕದಾಗಿ ಸ್ಪಾರ್ಕ್ ಆಯ್ತದೆ ಒಂದು ಪಾಯಿಂಟ್. ಅರೆ ಇದನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ನನಗೆ ನನ್ನ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಯೋಚನೆ ಮಾಡಿದ್ರೆ ಸೆಟ್ ಆಗಲಿಲ್ಲ. ಅದೇ ನಾನು ಈ ಪಾತ್ರ ಮಾಡಿದ್ರೆ ಗ್ಯಾರಂಟಿ ಏನೇ ಫೈಟ್, ನಾವು ಫೈಟ್ ನೋಡಕ್ ಬಂದ್ವಿ, ಇದೇನ್ ಮಾಡಿದೀನೋ ಅಂತ ಕೇಳ್ತಾರೆ, ನನ್ನ ಭಯ ಅಂದ್ಬಿಟ್ಟು ಹಂಗೆ ಪಕ್ಕದಲ್ಲೇ ಇಟ್ಟಿದ್ದೆ. ಸೊ ಮಗಳ ಜೊತೆ ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಇದನ್ನ ಬಾ ಸಿಕ್ತು ಈಗ ಅಂತ ಅಂದ್ಬಿಟ್ಟು ಇಟ್ಸ್ ಆಲ್ ಸ್ಟಾರ್ಟ್. ಈ 13 ವರ್ಷದಲ್ಲಿ ಎಷ್ಟು ವರ್ಷನ್ ಫೈನ್ ಟ್ಯೂನ್ ಆಯ್ತು ಈ ಕತೆ? ರಿಲೀಸ್ ಆಗೋವರೆಗೂ ಏನಾದರೂ ನಾವು ಇನ್ನೂ ಸ್ವಲ್ಪ ಬೆಟರ್ಮೆಂಟ್ ಮಾಡ್ಬೋದಾ ಅಂತ. ಅದು ಪ್ರತಿ ಡೈರೆಕ್ಟರ್ಗಳಿಗೂ ಅದೇ. ಐ ಮೀನ್ ಕ್ವಾಲಿಟಿಗೆ ಇದೇ ಇಲ್ಲಲ್ಲ, ಬ್ಯಾರಿಯರ್ ಇಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದೇನೋ ಅಂತ ಅಂದ್ಬಿಟ್ಟು 4 ಜನ ನೋಡಿ ಸ್ವಲ್ಪ ಅದು ಹಿಂಗಿರ್ಬೋದಾಗಿತ್ತ ಅಂತ, ಯಾರಾದ್ರೆ ಟೈಮ್ ಇದೆಯಾ, ಏನಾದರೂ ಚೇಂಜ್ ಮಾಡ್ಬೋದಾ, ಏನಾದರೂ ಇಂಪ್ರೂವ್ ಮಾಡ್ಬೋದಾ. ಯಾಕಂದ್ರೆ ಜನಗಳಿಗೆ ಹೋಗಿ ಸೇರಾದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ಟೈಮ್ ಏನಿಲ್ಲ, ಇಷ್ಟು ವರ್ಷನ್ಸ್ ಅನ್ನೋದೇನಿಲ್ಲ, ಮಾಡ್ತಾನೆ ಇರ್ಬೋದು. ನಿರ್ದೇಶಕನಾಗಿ, ನಟನಾಗಿ, ಅಪ್ಪನಾಗಿ ಈ ಚಿತ್ರ ಎಷ್ಟು ಜವಾಬ್ದಾರಿ ಆಗಿತ್ತು? ನಿರ್ದೇಶಕನಾಗಿ, ನಟನಾಗಿ, ಅಪ್ಪನಾಗಿ. ನಟನಾಗಿ ಏನೂ ಇಲ್ಲ ಜವಾಬ್ದಾರಿ. ನಿರ್ದೇಶಕನಾಗಿದೆ ಅದೇ ಇದಕ್ಕೆ ಮುಂಚೆ ಹೇಳ್ದಲ್ಲ, ಇದು ಐ ವಾಂಟ್ ಟು ಗಿವ್ ಎ ವೆರಿ ಗುಡ್ ಪ್ರೆಸೆಂಟೇಷನ್ ಟು ಮೈ ಡಾಟರ್. ಒಳ್ಳೆ ಟ್ಯಾಲೆಂಟ್ನ ನಾನು ನೋಡಿದೆ. ಸುಮ್ಮನೆ ನಾವೇನೋ ಇಲ್ದೇ ಇರೋದನ್ನ ಪುಷ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಟ್ಯಾಲೆಂಟ್ ಇದ್ರೇನೆ ನಾವು ಏನಾದ್ರು ಮಾಡಕ್ ಸಾಧ್ಯ. ಕುದುರೆನ ತಗೊಂಡೋಗಿ ನೀರು ಮುಂದೆ ನಿಲ್ಲಿಸ್ಬೋದೇ ಹೊರತು ಕುಡ್ಸಕ್ಕಾಗಲ್ಲ. ಹಾಗಾಗಿ ಆರ್ಟಿಸ್ಟ್ಗಳು ಅವ್ರ ಪ್ರತಿಭೆ ಇದ್ರೇನೆ ನಾವೇನಾದ್ರು ಮಾಡಕ್ ಸಾಧ್ಯ. ಅದನ್ನ ನಾನು ನೋಡಿದೆ. ನೋಡಿ ಇದರ ಪ್ರತಿಭೆಗೆ ಒಂದು ಒಳ್ಳೆ ಕಥೆ ಇರಬೇಕು. ಯಾವುದೇ ಫಾದರ್ ಆದ್ರೂ, ಫಾದರ್ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು,
ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ಬೇಕು. ಅವ್ರು ಏನು ಮಾಡ್ತಾರೋ ಏನಾದರೂ ಮಾಡ್ಬೋದು, ಅವ್ರು ಓದ್ಬೋದು, ಇಲ್ದರೆ ಒಂದು ಬೇರೆ ಇನ್ನೇನಾದ್ರು ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇರ್ಬೋದು, ಯಾವುದರಲ್ಲೇ ಯಾವುದೇ ಫೀಲ್ಡಲ್ಲಿ ಇದ್ರು ಅವ್ರಿಗೆ ನೀವು ಬೆನ್ನೆಲುಬಾಗಿ ಇದ್ದು ಅವ್ರಿಗೆ ಗೈಡ್ ಮಾಡ್ಬೇಕು ನಾವು. ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಇದು ನನ್ನ ಇಂಡಸ್ಟ್ರಿ. ಇದು 45 ವರ್ಷದಿಂದ ನಾನು ನೋಡಿರೋ ಇಂಡಸ್ಟ್ರಿ. ಫುಲ್ ಸೌತ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಏನು ಅನ್ನೋದು ಎಲ್ಲ ಗೊತ್ತು ನನಗೆ. ಸೊ ಆದ್ರಿಂದ ಐ ಫೀಲ್ ದಿಸ್ ಇಂಡಸ್ಟ್ರಿ ಇಸ್ ಎ ವೆರಿ ವೆರಿ ಸೇಫ್ ಇಂಡಸ್ಟ್ರಿ. ಇದು ನಾನು ಯಾವಾಗಲೂ ಹೇಳಬೇಕು ಅನ್ಕೋತೀನಿ. ತುಂಬಾ ಜನ ಹೊರಗಡೆಯಿಂದ ಹೆಣ್ಮಕ್ಳು ಎಲ್ಲ ತುಂಬಾ ಭಯ ಬೀಳೋದು ಇದೆಲ್ಲ ಇದೆ. ಬಟ್ ನಾವು ಹೇಗಿರ್ತೀವೋ ಹಾಗೇನೆ ಎಲ್ಲ. ಒಳ್ಳೇದು ಕೆಟ್ಟದ್ದು ಅನ್ನೋದು ಪ್ರತಿ ಜಾಗದಲ್ಲೂ ಇದೆ. ಯಾವುದೇ ಜಾಗದಲ್ಲಿ ನೀವು ನೋಡಿದ್ರು ಇದೆ. ಒಂದು ಹಾಸ್ಪಿಟಲ್ ಅಲ್ಲ, ಇನ್ನೊಂದು ಬ್ಯಾಂಕ್ನಲ್ಲ, ನೀವು ಯಾವುದೇ ಜಾಗದಲ್ಲಿ ಹೇಳಿ ಅಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ. ನಾವು ಹೇಗೆ ಅಲ್ಲಿ ಇರ್ತೀವಿ ಅನ್ನೋದು ತುಂಬಾ ತುಂಬಾ ಮುಖ್ಯವಾದ ಒಂದು ವಿಷಯ. ಹಾಗೆ ಮುಂಚೆ ಹೇಳಿದಾಗೆ ಇದು ಇಂಡಸ್ಟ್ರಿ ನನಗೆ ಗೊತ್ತಿರೋ ಇಂಡಸ್ಟ್ರಿ. ಸೊ ನನ್ನ ಮಕ್ಕಳನ್ನ ಇಲ್ಲಿ ಕರ್ಕೊಂಬರೋದ್ರೆ ನನಗೆ ಯಾವ ಒಂದು ಇದಿಲ್ಲ. ಪ್ಲಸ್ ಐ ವಾಂಟೆಡ್ ಟು ಗಿವ್ ಅ ಗುಡ್ ಫಿಲ್ಮ್ ಆಸ್ ಎ ಡೈರೆಕ್ಟರ್. ನಾನು ಡೈರೆಕ್ಟ್ ಆಗಿಲ್ದೇ ಹೋಗಿದ್ದು ಯೋಚನೆ ಮಾಡ್ತಿದ್ದೆ ನನಗೂ ಗೊತ್ತಿಲ್ಲ. ಮೇ ಬಿ ಐ ವುಡ್ ಹ್ಯಾವ್ ಬೀನ್ ಎ ಪ್ರೊಡ್ಯೂಸರ್. ಓಕೆ ನಾನು ದುಡ್ಡು ಹಾಕ್ತೀನಿ, ಒಳ್ಳೆ ಸಿನಿಮಾ ಮಾಡೋಣ ಅಂತ. ಈಗ ನಾನು ಡೈರೆಕ್ಟ್ ಆಗಿರೋದ್ರಿಂದ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಎ ವೆರಿ ಗುಡ್ ಫಿಲ್ಮ್, ನಾಟ್ ಓನ್ಲಿ ಟು ಮೈ ಡಾಟರ್. ಕನ್ನಡ ಇದು ಆಸ್ ಎ ಡೈರೆಕ್ಟರ್ ತುಂಬಾನೇ ಅನುಭವ. ಸ್ಟಾರ್ಟ್ ಮಾಡೋವಾಗ ಇದು ಬಂದು ನನ್ನ ಮಗಳಿಗೋಸ್ಕರ ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಜನಗಳು ನೋಡ್ತಾರಲ್ಲ, ಆ ಜವಾಬ್ದಾರಿ ಇರಬೇಕು, ಒಂದು ಸಿವಿಕ್ ರೆಸ್ಪಾನ್ಸಿಬಿಲಿಟೀಸ್ ಪ್ರತಿಯೊಬ್ಬರಿಗೂ ಇರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ತುಂಬಾ ಜಾಗ್ರತೆಯಾಗಿ ಸಿನಿಮಾ ಮಾಡಿದೀನಿ. ಅದಾದ್ಮೇಲೆ ಇದುವರೆಗೂ ನಾನು ಮಾಡಿರೋ ಸಿನಿಮಾಗಳು, ಬೇರೆ ಸಿನಿಮಾ ಡೈರೆಕ್ಟ್ ಮಾಡಿರೋದೆಲ್ಲ ಬಂದು ಪೇಟ್ರಿಯಾಟಿಕ್ ಫಿಲ್ಮ್ಸ್, ದೇಶದ ಬಗ್ಗೆ, ಈ ವಿಚಾರಗಳ ಬಗ್ಗೆ ಎಲ್ಲ ತುಂಬಾನೇ ನಾನು ಸಿನಿಮಾಗಳು ಮಾಡಿದ್ದೀನಿ. ಆದ್ರಿಂದ ಚಿಕ್ಕ ಮಕ್ಕಳು ನಾನು ನೋಡಿದ್ರೆ ಜೈ ಹಿಂದ್ ಜೈ ಹಿಂದ್ ಅಂತಾರೆ, ನಮಸ್ಕಾರ ಹೇಳಲ್ಲ. ವಯಸ್ಸಾಗಿರೋರಿಂದ ನೋಡಿದ್ರೆ ಎಲ್ಲ ಜೈ ಹಿಂದ್ ಅಂತಾರೆ. ಅದು ದೊಡ್ಡ ಐ ಆಮ್ ಪ್ರೌಡ್ ಆಫ್ ದಟ್. ಸೊ ಈ ಪಿಕ್ಚರ್ ಕೂಡ ಇಟ್ಸ್ ಎ ಪೇಟ್ರಿಯಾಟಿಕ್ ಫಿಲ್ಮ್. ಇಟ್ ಈಸ್ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಪೇಟ್ರಿಯಾಟಿಕ್. ಪೇಟ್ರಿಯಾಟಿಸಮ್ ಅಲ್ಲಿ ಫ್ಯಾಮಿಲಿ ಇದು. ಸೊ ನೀವು ನೋಡಿದಾಗ ಗೊತ್ತಾಗುತ್ತೆ. ನೀವು ಇದೇ ಮಾತಾಡಿರೋದಲ್ಲ, ಇದಕ್ಕೆಲ್ಲ ನಿಮಗೆ ಆನ್ಸರ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇಷ್ಟು ವರ್ಷ ಪ್ರೀತಿಯಿಂದ ಕಾಯ್ತಾ ನೋಡ್ತಿರುವಂತ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಏನ್ ಹೇಳಿ, ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಸಿನಿಮಾ ಬಗ್ಗೆ. ನನ್ನ ಸಿನಿಮಾ ಬಗ್ಗೆ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ, ನನ್ನ ಕರಿಯರ್ಲಾಗಿರ್ಲಿ, ಈ ತರ ಒಂದು ತಂಡ, ಈ ತರ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ಅರ್ಜುನ್ ಸರ್ದು. ಅಂಡ್ ಆಸ್ ಅ ಡೈರೆಕ್ಟರ್ ಡೆಫಿನೆಟ್ಲಿ ಅವ್ರ ಬಗ್ಗೆ ಮಾತಾಡಕ್ಕೆ ಐ ಥಿಂಕ್ ವರ್ಡ್ಸ್ ವಿಲ್ ಫಾಲ್ ಶಾರ್ಟ್. ಕಲಿಯೋದಾಗಿರ್ಲಿ, ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಲಿ. ಈ ಸಿನಿಮಾ ಕೂಡ ಬರೀ ಸಿನಿಮಾ, ಇದು ಮೂವಿ, ನೀವು ಬಂದು ನೋಡೋ ಮೂವಿ ಆಗಲ್ಲ, ನಿಮ್ಮನ್ನ ಮೂವ್ ಮಾಡೋ ಮೂವಿ ಆಗುತ್ತೆ ಇದು. ಯಾಕಂದ್ರೆ ನಾನು ನೋಡಿದ್ಮೇಲೆ ತುಂಬಾ ಸಿಕ್ತು ನನಗೆ ಮಾತಾಡಕ್ಕೆ. ಅಲ್ಲಿವರೆಗೂ ನಾನು ನೋಡಿರ್ಲಿಲ್ಲ. ಸೊ ಐ ವಾಸ್ ವೆರಿ ಕ್ಯೂರಿಯಸ್. ಸೊ ರೀಸೆಂಟ್ ಆಗಿ ನೋಡಿದ್ಮೇಲೆ ನನಗೆ ಬೇರೆಯವ್ರ ರಿಯಾಕ್ಷನ್ ಮೇಲೆ ಪಬ್ಲಿಸಿಟಿ ತಗೋಬೇಕು ನಾವು ಈ ಸಿನಿಮಾಗೆ. ನಾವು ಏನ್ ಮಾತಾಡೋ ಪಬ್ಲಿಸಿಟಿ ಕಮ್ಮಿ ಆಗುತ್ತೆ ಈ ಸಿನಿಮಾಗೆ. ಅದ್ ಬಿಟ್ಟು ತುಂಬಾ ವರ್ಷಗಳ ನಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ, ನಿಮ್ಮ ಕನ್ನಡದ ಹುಡುಗ. ಸೊ ನನ್ನನ್ನ 4 ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜ್ ಅಲ್ಲಿ ಪ್ರೆಸೆಂಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಂದು ಒಂದು ಕ್ಯಾರೆಕ್ಟರ್ಗೆ ನಾನು ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನ ಕ್ಯಾರೆಕ್ಟರ್ಗೆ ತೂಕ ಪ್ಲಸ್ ಒಂದು ಗೈಡೆನ್ಸ್ ಕೊಟ್ಟಿರೋದು ಅರ್ಜುನ್ ಸರ್. ಸೊ ಈ ಸಿನಿಮಾದಲ್ಲಿ ನಂದು ಏನೇ ಪರ್ಫಾರ್ಮೆನ್ಸ್ ಆಗಿರ್ಲಿ, ಯಾರು ದೊಡ್ಡ ದೊಡ್ಡ ಆರ್ಟಿಸ್ಟ್ ಅವ್ರು ಹೇಳ್ದಂಗೆ ಪ್ರಕಾಶ್ ರಾಜ್ ಅವರಾಗಿರ್ಲಿ, ಸತ್ಯರಾಜ್ ಅವರಾಗಿರ್ಲಿ, ಅರ್ಜುನ್ ಸರ್ ಆಗಿರ್ಲಿ, ಧ್ರುವಣ್ಣ ಆಗಿರ್ಲಿ, ಐಶ್ವರ್ಯ ಅವರಾಗಿರ್ಲಿ, ಎಲ್ಲಾರ ಜೊತೆನೂ ಪರ್ಫಾರ್ಮ್ ಮಾಡೋದಕ್ಕೆ ನನ್ನ ಕಾನ್ಫಿಡೆನ್ಸ್ ಸಿಕ್ಕಿದ್ದೆ ನನ್ನ ಸ್ಕ್ರಿಪ್ಟ್. ಸೊ ಆ ಸ್ಕ್ರಿಪ್ಟ್ ಅಲ್ಲಿರೋ ಒಂದು ಬಲ, ಆ ಸ್ಕ್ರಿಪ್ಟ್ ಅಲ್ಲಿರೋ ಒಂದು ಕಂಟೆಂಟ್ ಆಗಿರ್ಲಿ, ಒಂದು ಎಮೋಷನ್ ಆಗಿರ್ಲಿ, ಅದ್ ನನ್ನನ್ನು ಹಿಡಿದು ಕೂಡಿಸಿತ್ತು. ಇಡೀ ಸಿನಿಮಾ ಶೂಟಿಂಗ್ ಮಾಡೋವರೆಗೂ ಮುಗಿಸೋವರೆಗೂ, ನೋಡಿದ ಮೇಲೂ ಅದೇ ಒಂದು ಗುಂಗಲ್ ಇರ್ತೀವಿ ನಾವು ಈ ಸಿನಿಮಾಲಿ. ಸೊ ನೀವುನು ಎಲ್ರು ಡೆಫಿನೆಟ್ಲಿ, ನಾನು ಸುಮ್ಮನೆ ನನ್ನ ಸಿನಿಮಾ ಅಂತ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನೀವ್ ನೋಡಿದ್ಮೇಲೆ ನಿಮ್ ರಿಯಾಕ್ಷನ್ ಮೇಲೆ ನಾನು ಡೆಫಿನೆಟ್ಲಿ ಅದನ್ನೇ ನಾವು ಒಂದು ಶೂಟ್ ಮಾಡ್ಬೇಕಾಗುತ್ತೆ. ಎಲ್ಲಾರ್ದು ಪೋಸ್ಟ್ ಕ್ರೆಡಿಟ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತೆಲ್ಲ ಸಿನಿಮಾ ನೋಡಿದ್ಮೇಲೆ. ಆಮೇಲೆ ಡೆಫಿನೆಟ್ಲಿ ಎಲ್ಲಾರನ್ನೂ ಥ್ಯಾಂಕ್ ಮಾಡೋದು ತುಂಬಾನೇ ಇದೆ. ಸೊ ನನ್ನ ಎಂಟೈರ್ ತಂಡ, ಅಂಜು ಅವರಿಂದ ನಮ್ಮ ಅನುಪ್ರೂವನ್ ಸರ್, ದೆವ್ ಬಿನ್ ವಂಡರ್ಫುಲ್. ನನ್ಗೊಂದು ಸಿನಿಮಾ ಮಾಡ್ದಂಗೆ ಅನ್ಸ್ಲಿಲ್ಲ ನನಗೆ ಸೀತಾಪಯಣ. ಸೊ ಒಂದು ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ ಹೋಗಿ ಒಂದಷ್ಟು ಸುಮ್ಮನೆ ಒಂದು ಸ್ವಲ್ಪ ದಿನ ಅವ್ರ ಜೊತೆ ಒಂದೊಳ್ಳೆ ಕಾಲ ಕಳೆದು ಒಂದೊಳ್ಳೆ ಔಟ್ಪುಟ್ ತೆಗೆದು
ವಾಪಸ್ ಮನೆಗೆ ಬಂದಂಗಿದೆ. ಡೆಫಿನೆಟ್ಲಿ ಇಟ್ಸ್ ಬಿನ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಈ ಸೀತಾಪಯಣ Feb 14 ನಿಮ್ಮೆಲ್ಲರ ಮುಂದೆ ಪ್ರೇಮಿಗಳ ದಿನಾಚರಣೆ ಜೊತೆ ರಿಲೀಸ್ ಆಗ್ತಾ ಇದೆ ಅವತ್ತಿನ ದಿನ. ಸೊ ನೀವೆಲ್ಲರೂ ಬಂದು ನಿಮ್ಮ ಪ್ರೇಮಿಗಳ ಜೊತೆ ನಮ್ಗೆ ಅದೇ ಪ್ರೇಮನ್ ಕೊಡಿ ಅಂತ ಕೇಳ್ಕೊತೀನಿ. ನಿಮ್ ಫ್ಯಾಮಿಲಿ ಜೊತೆಗೂ ಬರ್ಬೋದು. ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾ, ಫಸ್ಟ್ ಇಂದ ಲಾಸ್ಟ್ ವರ್ಗು ಎಲ್ರು ಕಂಪ್ಲೀಟ್ ಎಲ್ಲಾ ವರ್ಗದವರು, ಎಲ್ಲಾ ನಮ್ ತಾತ ದೊಡ್ಡಮ್ಮ ಎಲ್ರು ನೋಡಿದ್ರು ಈ ಸಿನಿಮಾನ. ಎಲ್ರಿಗೂ ಅಷ್ಟೇ ಒಂದು ಎಮೋಷನ್, ಒಂದು ಅಷ್ಟೇ ಕನೆಕ್ಟ್ ಈ ಸಿನಿಮಾ ಕೊಡುತ್ತೆ. ಎಲ್ಲರಿಗೂ ನಮಸ್ಕಾರ, ಇಲ್ಲಿ ಬಂದಿರೋರಿಗೆಲ್ಲ. ನಾನು ನಿನ್ನೆ ಫಿಲ್ಮ್ ನೋಡಿದೆ. ಸೊ ಫಸ್ಟ್ ಆಫ್ ಆಲ್ ಈ ಫಿಲ್ಮ್ ಮೇನ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರಲ್ಲ, ಅರ್ಜುನ್ ಸರ್. ಸೊ ಅವ್ರ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅಂಡ್ ಅವ್ರ ಎಫರ್ಟ್ ಈ ಫಿಲ್ಮ್ ಅಲ್ಲಿ ಕಾಣಿಸುತ್ತೆ. ಮೇಕಿಂಗ್ ಆಗಿರ್ಬೋದು ಅಥವಾ ಪ್ರೆಸೆಂಟೇಷನ್ ಅಲ್ಲಿ ಆಗಿರ್ಬೋದು ಅಥವಾ ಎಲ್ಲಾದ್ರಲ್ಲೂ. ಆಮೇಲೆ ಅಫ್ಕೋರ್ಸ್ ನನ್ನ ಫೇವ್ರೆಟ್ ಒಂದು ಈ ಫಿಲ್ಮ್ ಅಲ್ಲಿ ಮ್ಯೂಸಿಕ್, ಅನೂಪ್ ಸರ್ ಮಾಡಿರೋ ಮ್ಯೂಸಿಕ್. ಅಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ ಮೈ ಸಿಸ್ಟರ್ Aishwarya is there, and I loved Niranjan and Aishwarya's performance in the movie. So I'm pretty sure ನಿಮ್ಮ ಎಲ್ಲರಿಗೂ ಇಷ್ಟ ಆಗತ್ತೆ. Feb 14 ದಯವಿಟ್ಟು ಬನ್ನಿ, ನೋಡಿ ಅಪ್ರಿಷಿಯೇಟ್ ಮಾಡಿ. Come with your families. Thank you. ಥ್ಯಾಂಕ್ ಯು. ಸೀತಾಪಯಣ ಸಿನಿಮಾ ಫೆಬ್ರವರಿ 14ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ.